ತೀರದ ಚಂದ್ರಾವತಿ ಪುರದಲ್ಲಿ ಬ್ರಾಹ್ಮಣನು ಸಾಕಿದ ಬಹುಲ ಎಂಬುದೇನು ರೋಹಿತ ಪರ್ವತದಲ್ಲಿರುವಂತಹ ಕಾಮರೂಪಿ ಎಂಬ ಹುಲಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವುದಕ್ಕೆ ಮುಂದಾಯಿತು. ಅಂತಹ ಪುರಾಣ ಕಥನವೇ ಬಹುಲೋಪಾಖ್ಯಾನ ಎನ್ನುವ ಹಾಗೆ ಪ್ರಸಿದ್ಧಿಯು ಪಡೆಯಿತು. ಆ ಪುಣ್ಯಕೋಟೆಯ ಕಥೆಯನ್ನು ಕೇಳಿ ತಿಳಿದು ಬೆಳೆದವಳು ನಾನು. ಗೋವನ್ನು ಪೂಜಿಸುವ ವಂಶದಲ್ಲಿ ಹುಟ್ಟಿದೆ. ಗೋ ಸಂರಕ್ಷಕನಾದಂತಹ ದಂತಿದುರ್ಗನನ್ನು ನಾನು ಮದುವೆಯಾದೆ. ಆದರೆ ಈ ಹೊತ್ತಿಗೆ ಕಣ್ಣೆದುರಿನಲ್ಲಿ ಧರ್ಮ ನಾಶ ಆಗ್ತಾ ಉಂಟು ಅಂತ ಆದರೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಪ್ರಾಣವನ್ನು ಕೊಟ್ಟಾದರೂ ಧರ್ಮವನ್ನು ಉಳಿಸಬೇಕು ಎನ್ನುವ ಹಾಗೆ ಯೋಚಿಸಿದರೆ ಮಾರಸಿಂಹ ಪ್ರಬಲನಾಗಿದ್ದಾನೆ. ಇಲ್ಲ, ನಾನು ಇರಲೇಬೇಕು, ನಮ್ಮ ನಾಡಿನಲ್ಲೇ ನಾನು ಉಳಿಬೇಕು. ಹಾಗಾದ್ರೆ ಹೇಗೆ ಉಳಿಯಲಿ? ಹೆಣ್ಣಿಗೆ ಅತ್ಯಂತ ಪ್ರಿಯವಾದದ್ದು ರೂಪ. ಈ ಪ್ರಪಂಚ ಹೆಣ್ಣನ್ನು ಗುರುತಿಸುವುದು ರೂಪದ ಸಂಕೇತವಾಗಿ ಅಲ್ಲವೇ? ನನ್ನವರಿಗೆ ನನ್ನ ಕಾರಣದಿಂದಾಗಿ ಈ ಹೊತ್ತಿಗೆ ಹೀಗಾಗಿ ಹೊಡಿತಲ್ಲ. ಇಲ್ಲ, ಭಾರ್ಯ ರೂಪವತಿ ಶತ್ರು ಎನ್ನುವ ಹಾಗೆ ನನ್ನವರಿಗೆ ನಾನೇ ಕಾರಣಕರ್ತಳಾಗಿ ಹೋದೆ. ನನ್ನವರೇ ಇಲ್ಲಂತಾದ ಮೇಲೆ ನನ್ನವರಿಗೆ ಇಲ್ಲದ ಈ ರೂಪ ನನಗೆ ಬೇಕೇ? ನಾನು ಅರಮನೆಯಲ್ಲೇ ಇರಬೇಕು. ಮಾರಸಿಂಹನ ಸರ್ವನಾಶವನ್ನು ನಾನು ಕಾಣಬೇಕು ಅಂತಾದ್ರೆ ವಿಧಿಯ ವಿನೋದದ ವಿಕಟ ಹಾಸಗೆ ಬಲಿಯಾದಳು ಸುಮುತ್ತುದಿಯು. ಸೇಡಿನ ಜ್ವಾಲೆಯ ತೀರಿಸಲು ಸುಖ ಬಗೆದಳು ಮನದಲ್ಲಿ ಎನ್ನುವುದು. ವಿಧಿಯ ವಿನೋದದ ವಿಕಟ ಹಾಸಗೆ ಬಲಿಯಾದಳು ಸುಮುತ್ತುದಿಯು. ಸೇಡಿನ ಜ್ವಾಲೆಯ ತೀರಿಸಲು ಸುಖ ಬಗೆದಳು ಮನದಲ್ಲಿ ಎನ್ನುವುದು. ಕಿಡಿಗೊಳ್ಳಿಯನು ಕರದಲ್ಲಿ ಪಿಡಿಯುತ್ತ ಚೆಲುವಿನ ಮೊಗವ